ನೋಡಿ ಬಿಗ್ ಸೈಜಲ್ಲಿ ಹಚ್ಚಿಟ್ಕೊಂಡಿರೋಂಥ ಆನಿಯನ್ ತೊಗೊಂಡಿದ್ದೀನಿ, ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯಿ ಅಂದ ತಕ್ಷಣ ಗೊತ್ತಾಗಿರಬೇಕು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ. ತೆಂಗಿನ ತುರಿ, ಹುಣಸೆ ಹಣ್ಣು ಅದನ್ನು ನೆನೆಸಿಟ್ಟಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಯಲ್ಲು ಮತ್ತು ಬೆಲ್ಲದ ಪುಡಿ. ನಾನು ಬೆಳಗ್ಗೆನೇ ಟಿಫನ್ನು ಹಾಗಲಕಾಯ್ದು ಗ್ರೇವಿ ಗೊಜ್ಜು ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕಿದ್ರೆ ಪಲ್ಯ ಆಗುತ್ತೆ. ಇನ್ನೂ ಒಂದು ಕೂಡ ಐಟಮ್ ಇದೆ, ಅದೇನು ಅಂತ ನೀವು ವಿಡಿಯೋ ಫುಲ್ ಕೊನೆವರೆಗೂ ನೋಡಿ. ಅದೇನು ಐಟಮ್ ಹಾಕ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಎಲ್ಲರ ಮನೆಯ ಅಡುಗೆ ಪದಾರ್ಥದಲ್ಲಿ ಕೂಡ ಇರುತ್ತೆ. ಅದನ್ನು ಹಾಕಿ ನಾವು ಸಾಂಬಾರು ಕೂಡ ತಯಾರು ಮಾಡ್ತೀವಿ. ನೋಡಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು 1-2 ಸ್ಪೂನಷ್ಟು ಆಯಲ್ನ ಹಾಕ್ಕೊತಾ ಇದ್ದೀನಿ. ಆಯಲ್ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಏನು ತೊಗೊಂಡಿದ್ದೆ ಅದನ್ನೆಲ್ಲ ನಾನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಸರಿ, ಇದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸಿಡಬೇಕಾದ್ರೆ ಸ್ವಲ್ಪ ದೂರ ನಿಂತ್ಕೊಳ್ಳಿ ಆಯಿತಾ. ಸಾಸಿವೆ ಸಿಡಿದು ಅದು ಕಣ್ಣಿಗೆ ಹಾರಿಬಿಡುತ್ತೆ. ಹಾಗಾಗಿ ಸ್ವಲ್ಪ ದೂರ ನಿಂತ್ಕೊಳ್ಳಿ. ನಾನು ಹಚ್ಚಿಟ್ಟಿರುವಂಥ ಈರುಳ್ಳಿ ಬಿಗ್ ಸೈಜಲ್ಲಿ ತೊಗೊಂಡಿರೋ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ನಾನು ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊಳ್ಳಿ. ಪೂರಾ ಅದು ಫ್ರೈ ಆದರೆ ಅದು ಈರುಳ್ಳಿ ಬೆಂದೋಗ್ಬಿಡುತ್ತೆ. ಅದೇ ಸ್ವಲ್ಪ ಕ್ರಂಚಿಯಾಗಿ ಸಿಗೋ ಥರ, ಅಂದರೆ ಬ್ರೌನ್ ಕಲರ್ಗೆ ಸ್ವಲ್ಪ ತಿರುಗೋ ಥರ ನೀವು ಅದನ್ನು ಈರುಳ್ಳಿನ ಹುರ್ಕೊಳ್ಳಿ. ನೋಡಿ ಆಗಿದೆ. ನಾನು ಇವಾಗ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಹಾಗಲಕಾಯಿ ಹಾಕ್ಕೊತಾ ಇದ್ದೀನಿ. ನಾನು ಯಾಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇದು ಈ ಥರ ಇವಾಗ ಹಾಕಿ ನಾವು ಹುರಿಯೋದ್ರಿಂದ ಸ್ವಲ್ಪ ಅದ್ರ ಕಹಿ ಏನಿದೆ ಫ್ಲೇವರು ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಥರ ಸಣ್ಣದಾಗಿ ಹಚ್ಚಿ ಮಾಡೋದ್ರಿಂದ ಮಕ್ಳಿಗೂ ಕೂಡ ಗೊತ್ತಾಗಲ್ಲ. ಟೊಮೊಟೊ, ಹುಣಸೆಹಣ್ಣು, ಬೆಲ್ಲದ ಪುಡಿ ಎಲ್ಲ ಹಾಕಿರೋದ್ರಿಂದ ಹಾಗಲಕಾಯಿ ಅಷ್ಟು ಕಹಿ ಅನಿಸಲ್ಲ. ಇವಾಗ ಹುರ್ಕೊಂಡು ನಾವು ಅದನ್ನು ನೀಟಾಗಿ ಹುರ್ಕೊಂಡು ನಾವು ಈ ಥರ ಮಾಡೋದ್ರಿಂದ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಬೆಳಗ್ಗೆನೇ ಟಿಫನ್ನಲ್ಲಿ ಹಾಗಲಕಾಯಿ ಇದ್ದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೋಡಿ ನಾನಿವಾಗ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಣ್ಣೇನಿದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಾವಿವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಬೇಯಬೇಕು ಅದು ಟೊಮೊಟೊ ಹಣ್ಣು ಕೂಡ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಫುಲ್ ತಿರ್ಗಿಸ್ಕೊತಾ ಇದ್ದೀನಿ ನೀಟಾಗಿ. ಅದರೊಳಗಡೆ ಇವಾಗ ಟೊಮೊಟೊ ಹಣ್ಣು ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ನಾನು 1 ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡಾಗಿದೆ ನೋಡಿ. ಹಾಕ್ಕೊಂಡಾದ್ಮೇಲೆ ಇವಾಗ ಫುಲ್ ಅದನ್ನು ಸ್ವಲ್ಪ ಸಾಲ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ಲ, ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಟೊಮೊಟೊ ಹಣ್ಣು ಬೇಗ ಬೇಯುತ್ತೆ. ಅದಕ್ಕೆ ನಾನಿವಾಗ ಮಿಕ್ಸ್ ಮಾಡಿಕೊಂಡೆ. ನೋಡಿ ಹುಣಸೆಹಣ್ಣು ರಸ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗಲೇ ಸ್ವಲ್ಪ ಬೇಯಿಸ್ಕೊಂಡಿದ್ದಾದಮೇಲೆ ಹುಣಸೆ ರಸ ಕೂಡ ಆ್ಯಡ್ ಮಾಡಿಕೊಂಡು ಮತ್ತು ಅದಕ್ಕೆ ಬೆಲ್ಲದ ಪೌಡರ್ ಕೂಡ ಇವಾಗಲೇ ಹುಣಸೆಹಣ್ಣು ಜೊತೆನೇ ಅದು ಸ್ವಲ್ಪ ಬೆಲ್ಲದ ಪೌಡರ್ ಹಾಕಿದ್ರೆ ಹುಳಿ ಸಿಹಿಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಸ್ಪೂನಲ್ಲಿ ಒಂದು ಸ್ವಲ್ಪ 1/4% ಅಷ್ಟು ನಾನು ಬೆಲ್ಲದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಜಾಸ್ತಿ ಸಿಹಿನೂ ಆಗಬಾರ್ದು, ಮೀಡಿಯಮಾಗಿರಬೇಕು. ಸೊ ಹಾಗಾಗಿ ಹಾಕ್ಕೊಂಡು ಇದನ್ನು ಫುಲ್ ತಿರುಗಿಸ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಏನು ಇಂಗ್ರೀಡಿಯೆಂಟ್ಸ್ ಅಂತ. ಇದೆ ಖಾರ ಪುಡಿ, ಮನೇಲಿ ಬೇಳೆ ಸಾಂಬಾರು ಪುಡಿ ಎಲ್ಲರ ಮನೇಲೂ ಇರುತ್ತೆ. ಅದನ್ನೊಂದು 2.5 ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಈ ಥರ ಹಾಕ್ಕೊಂಡ್ರೆ ಅದು ಗೊಜ್ಜು ಥರ ಚೆನ್ನಾಗಿರುತ್ತೆ. ಖಾರ ಸ್ವೀಟು ಹುಳಿ ಥರ ಹಾಗಲಕಾಯಿ ಫ್ಲೇವರೇ ಇದು ಗೊತ್ತಾಗಲ್ಲ. ನೀವು ಈ ಥರ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ಬೇಯಲಿ ಅಂತ ಹೇಳಿ ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ. ಚೆನ್ನಾಗಿ ಕುಕ್ ಆದರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾನಿವಾಗ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ತೆಂಗಿನಕಾಯಿ ಸ್ವಲ್ಪ ಇದಾಗೋವರೆಗೆ ಬೇಯಿಸ್ಕೊಳ್ಳೋಣ ಗೊಜ್ಜಲ್ಲಿ. ನೋಡಿ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಾನು ಬೆಳಗ್ಗೆ ಟಿಫನ್ಗೆ ಹಾಗಲಕಾಯಿ ಗೊಜ್ಜನ್ನ ಪ್ರಿಪೇರ್ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಪ್ರಿಪೇರ್ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೆಡಿ ಆಯಿತು ನೋಡಿ ಹಾಗಲಕಾಯಿ ಗೊಜ್ಜು ಮತ್ತು ಚಪಾತಿ ಜೊತೆಗೆ. ಚಪಾತಿ, ದೋಸೆ, ರೊಟ್ಟಿ ಏನಾದ್ರಲ್ಲೂ ಯಾವುದಾದ್ರಲ್ಲೂ ತಿನ್ಬೋದು. ಸೊ ಹಾಗಾಗಿ ನೀವು ನಿಮ್ಮ ಮನೇಲಿ ಬೆಳಗ್ಗೆನೇ ಟಿಫನ್ಗೆ ಹಾಗಲಕಾಯಿ ರೆಸಿಪಿನ ಮಾಡಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದು ಡಯಾಬಿಟಿಸ್ ಅವ್ರಿಗೂ ತುಂಬ ಒಳ್ಳೆಯದು, ಡಯಾಬಿಟಿಸ್ ಇಲ್ಲದೆ ಹೋದವ್ರಿಗೂ ಕೂಡ ತುಂಬ ಒಳ್ಳೆಯದು. ಸೊ ಪ್ಲೀಸ್ ನಿಮ್ಮ ಮನೇಲಿ ಒಂದ್ಸಲ ಹಾಗಲಕಾಯಿ ಗೊಜ್ಜನ್ನ ಮನೇಲಿ ಟ್ರೈ ಮಾಡಿ. ನಾನು ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ಧನ್ಯವಾದ.